ಸೊ ತರಕಾರಿ ಸಾಗು ಮಾಡೋಕ್ಕೆ ಏನೇನು ಹಾಕಬೇಕು ಅಂದರೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ, 4ರಿಂದ 7-8 ಚಕ್ಕೆ ಲವಂಗ, ಅಂದರೆ 1 ಪೀಸ್ ಚಕ್ಕೆ, 1-2 ಗೆಡ್ಡೆ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ಇದು ಹಸಿ ಎಲ್ಲೋ ಗ್ರೀನ್ ಕಲರಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹೆಚ್ಚು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ, 1 ಇಂಚು ಶುಂಠಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಂಬರೋಣ ಬನ್ನಿ. ತರಕಾರಿಗೆ ಏನೇನು ಹಾಕೋದು ಏನು ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪೊಂದು ಹಾಕಿಲ್ಲ, ಇಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಕಾಯಿ ಹಾಕ್ಕೊಬೇಕು, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಫಸ್ಟು ರುಬ್ಕೊಂಬಿಡೋಣ, ಆಮೇಲೆ ಇದು ರುಬ್ಬಕ್ಕೆ ಸರಿ ಹೋಗುತ್ತೆ. ಸೊ ಇದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತಗೊಂಡಿದೆ, 1 ಹೋಳಿಗೆನ ಕಮ್ಮಿ ಚಿಕ್ಕೋಳು. ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಬ್ಕೊಳ್ಳೋಣ. ಜಾಸ್ತಿ ಆಗುತ್ತೇನೋ ನೋಡೋಣ. ಇನ್ನೊಂದು ಸತಿ ಇದನ್ನು ಏನು ಹಾಕೋದು ಅಂತ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡೋಣ, ರುಬ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನೋಡಿ, ಇಷ್ಟು ತರಕಾರಿ ರುಬ್ಕೊಂಡಿದ್ದೀನಿ. ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೆ. ಸೊ ಇಷ್ಟೇ ಸಾಕು ನೋಡಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಬೋದು. ಸಾಕಿಷ್ಟು. ನೀವು ಒಗ್ಗರಣೆಗೆ ಹಾಕೋಣ ಬನ್ನಿ. ಸೊ ಎಣ್ಣೆ ಕಾದಿದೆ, ಎಣ್ಣೆ ಬಿಟ್ಟಿದ್ದೀನಿ. 1 ಗೆಡ್ಡೆ ಈರುಳ್ಳಿ ಒಗ್ಗರಣೆಗೆ ಫ್ರೈ ಆಗ್ಬೋದು. ಇದು ಫ್ರೈ ಆಗಲಿ. ಇಲ್ಲ, ಸಾಕು ಇದಕ್ಕೆ. ಇದನ್ನು ಹಾಕ್ತಾ ಸ್ವಲ್ಪ ಟೊಮೊಟೊ ಹಾಕಪ್ಪ. ನಿಮಿಷದಲ್ಲಿ ಟೊಮೊಟೊ ಲಾಸ್ಟಲ್ಲಿ ಹಾಕೋಣಾಯ್ತು. ಕಾಳೆತ್ತು. ಸೊ ಇದಕ್ಕೇನು ಗೊತ್ತಾ, ಹಸಿ ಬಟಾಣಿ ಹಾಕಿದರೆ ಅಥವಾ ಬಟಾಣಿ ಹಾಕಿದರೆ ತುಂಬ ಚೆನ್ನಾಗಿರೋದು. ನಾನು ಹಾಕ್ತಾ ಇರೋದು ಕಡಲೆಕಾಳು. ಹಸಿ ಬಟಾಣಿನೂ ಇರಲಿಲ್ಲ, ಯಾಕೆಂದ್ರೆ ಚಟ್ಪಟಕ್ಕೆ ಹೋಗ್ತಿರಬೇಕು, ಇಲ್ಲಲ್ಲಿ ಕಡೆ ಸಿಗೋಲ್ಲ. ಹಂಗಾಗಿ ಕಡಲೆಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ದೋಸೆಗೆ, ರೈಸ್ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೋದು. ಸೊ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ತರಕಾರಿ ಹಾಕೊಳ್ಳೋಣ ಫ್ರೆಂಡ್ಸ್. ತರಕಾರಿ ಏನು ಹಾಕ್ಕೊಂಡಿಲ್ಲ, ಜಾಸ್ತಿ ಹುಳಿಕಾಯಿ ಬೇಕಷ್ಟು, ಕ್ಯಾರೆಟ್ ಅಷ್ಟೇ. ನನಗೆ ಬೀಟ್ರೋಟ್ ಇಷ್ಟ ಆಯಿತು. ಅಮ್ಮನಿಗೆ ಹೇಳಿದೆ, ಬಟ್ ಅವ್ರು ಹಾಕಿಲ್ವಂತೆ. ಇವರು ಹೇಳಿದ್ರಂತೆ ಬೀಟ್ರೋಟ್ ಹಾಕಿ ಅಂತ. ಅದ್ರ ಬಗ್ಗೆ ಮೂಲಂಗಿ ಹಾಕಿ ಕಳ್ತಾರೆ. ಹಂಗಾಗಿ ಬೀಟ್ರೋಟ್ ಹಾಕಿದ್ರೆ ತುಂಬ ಟೇಸ್ಟ್ ಸಿಗೋದು. ನನಗೆ ತುಂಬ ಇಷ್ಟ ತರಕಾರಿ ಜೊತೆ ಈ ಥರ ಸಾಗು ಜೊತೆಗೆ ಅದಿದೆ ಕಾಂಬಿನೇಷನು. ಸೊ ಇಲ್ಲ, ಏನು ಮಾಡೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಬಿಡೋಣ, ಯಾಕೆಂದರೆ ಬೇಗ ಬೇಯುತ್ತೆ ಅಂತ. ಚೆನ್ನಾಗಿ ಫ್ರೈ ಆಗೋದು. ಸೊ ಇದಕ್ಕೆ ಫ್ರೆಂಡ್ಸ್ ಇದಕ್ಕೊಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. ಇದು ಆಪ್ಷನ್ನು, ನಮಗೆ ಇಷ್ಟ ಇದ್ದರೆ ಹಾಕೊಬೋದು, ಇಲ್ಲಾಂದಿಲ್ಲ. ಅಂದರೆ ಖಾರ ಏನಾದರೂ ತಿನ್ನಲ್ಲ ಅನ್ನೋರು ಸ್ವಲ್ಪ ಹಾಕೊಬೋದು. ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಮಸಾಲೆ ಹಾಕೋಣ. ಸೊ ಇದಕ್ಕೇ ಖಾರ ಹಾಕ್ಕೊತಾ ಇದ್ದೀನಿ. ಅದು ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ, ಸೂಪ್ ಥರ ಇರುತ್ತೆ. ಅದು ದೋಸೆಗೆಲ್ಲ ಕಾಂಬಿನೇಷನ್ ಆ ಥರ ಇದೆ ಚೆಂದ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿರೋದು. ಸೊ ಇದನ್ನು ನೀಟಾಗಿ ತಿಳ್ಕೊಳ್ಳೋಣ. ಸೊ ಬೈಲು ನೀರೆಲ್ಲ ಹಾಕಿ ಲವಣ ಉಪ್ಪನ್ನು ಹಾಕ್ಬಿಟ್ಟಿದ್ದೀನಿ. ಅಂದರೆ ಕೈ ಅಳತೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಆ ಥರ ಹಾಕ್ಕೊಬೋದು. ನಿಮ್ಗೆ ಯಾವ ಥರ ನಿಮ್ಮ ಮನೇಲಿ ಯಾವ ಥರ ಹಾಕ್ಕೊತೀರ ಆ ಥರ ಹಾಕ್ಕೊಬೋದು. ನೋಡಿ, ತಿಕ್ನೆಸ್ ಈ ಥರ ಇಲ್ಲಿ ನೀರಿನಾಗೆ ಮಾಡಿದ್ದೀನಿ, ಯಾಕೆಂದರೆ ಅದು ಚೆನ್ನಾಗಿ ಬೆಂದು ಗಟ್ಟಿ ಬರುತ್ತೆ. ಹಾಗಾಗಿ ತಿಕ್ನೆಸ್ಸು ಇಷ್ಟು ತೆಳ್ಳೆ ಮಾಡಿದ್ದೀನಿ. ಅದು ಚೆನ್ನಾಗಿ ಮುಚ್ಚಿಬಿಡೋಣ, ಚೆನ್ನಾಗಿ ಬೇಯುತ್ತೆ. ಆವಾಗ ತೋರಿಸ್ತೀನಿ ಯಾವ ಥರ ಇದೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಸ್ವಲ್ಪ ಬೆಂದರೆ ತಿಕ್ನೆಸ್ ಬರುತ್ತೆ. ಸಾಕು, ಸ್ವಲ್ಪ ಬೇಯಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ತರಕಾರಿ ಎಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು. ಮುಚ್ಚಿಬಿಡೋಣ. ಒಂದು 5 ನಿಮಿಷ 10 ನಿಮಿಷ ಬೆಂದರೆ ಸಾಕು. ಇಲ್ಲ ಫ್ಲೇಮ್ ಮೇಲೆ ಇಟ್ಕೊಂಡೆ ಬೇಯಿಸೋಣ.
ಸ್ವಲ್ಪ ಚೆನ್ನಾಗಿ ಬೇಂದ್ರಷ್ಟು ಸ್ವಲ್ಪ ಗಟ್ಟಿ ಬರುತ್ತೆ, ಥಿಕ್ನೆಸ್ ಬರುತ್ತೆ, ಆಗ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳನೂ ಇರಬಾರ್ದು, ಒಂದು ಅದರಲ್ಲಿ ಇರಬೇಕು. ಸೊ ಬೇಯ್ದಿನ ಸ್ವಲ್ಪ. ಸೊ ಫ್ರೆಂಡ್ಸ್, ಫೈನಲಿ ಸಾಗು ಬೇಯ್ತಾಯಿದೆ. ಒಂದು ಕಡೆ ಸಣ್ಣೂರಿ ಮಾಡಿ ಇಟ್ಟಿದ್ದೀನಿ. ಈಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಇದಕ್ಕೆ ಅವಲಕ್ಕಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಸ್ವಲ್ಪ ಉಳಿದಿದೆ ಅನ್ನ ಹಾಕಿದೆ, ರಾತ್ರಿ ತಂಗ್ಳನ್ನ ಹಾಕಿದೆ, ಮತ್ತು ಉದ್ದಿನಬೇಳೆ ಸ್ವಲ್ಪ ರೇಷನ್ ಅಕ್ಕಿ ಅಷ್ಟೇ ಹಾಕಿದ್ದು ನಾನು. ನೋಡಿ ಇಷ್ಟು ಚೆನ್ನಾಗಿ ಬರ್ತಿದೆ ದೋಸೆ ಅಂತ ಅಂದರೆ, ಹೋಟೆಲಲ್ಲಿ ಯಾವ ಥರ ಬರುತ್ತೋ ಮೇಲೆಲ್ಲ ಗರಿಗರಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಆ ಥರ ತುಂಬ ಚೆನ್ನಾಗಿ ಬಂದಿದೆ. ನನಗೊಂದು ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಸೇಮ್ ಜೊತೆಗೆ ನಾನು ಸ್ವಲ್ಪ ಮೆಂತ್ಯ ಆ್ಯಡ್ ಮಾಡಿದ್ವಿ ಅಷ್ಟೇ, ಅದು ಬಿಟ್ಟರೆ ನೀರು ಹಾಕಿಲ್ಲ. ಕಡಲೆಬೇಳೆ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಮಸಾಲೆ ದೋಸೆಗೆಲ್ಲ ಹಾಕ್ತೀವಲ್ಲ. ಸೊ ಅದನ್ನು ಒಂದ್ಸತಿ ಟ್ರೈ ಮಾಡ್ತೀನಿ, ಯಾವ ಥರ ಬರುತ್ತೆ. ನಮ್ಮಲ್ಲಿ ನಾನು ಮಸಾಲೆ ದೋಸೆ ಯಾವ ಥರ ಮಾಡ್ತೀನಿ ಅಂತ ನೋಡ್ಬೋದು ನೀವು. ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಅಂತಂದರೆ ನಿಜ ಬಾಯಿಲಿಟ್ಟೆ ಕರ್ಗೋಗುತ್ತೆ ಆ ಥರ ಇದೆ ದೋಸೆ. ತುಂಬ ಟೇಸ್ಟಿಯಾಗಿದೆ. ಸೊ ಫೈನಲಿ ನಾನು ದೋಸೆ ಎಲ್ಲ ಹಾಕಿಟ್ಟು ಸಾಗು ಎಲ್ಲ ರೆಡಿ ಆಯಿತು. ಏಕೆಂದರೆ ಮಕ್ಕಳು ಬೆಳಗಿನ ಟೈಮು ಟಿಫನ್ಗೆ ರೆಡಿ ಮಾಡಿರೋದು. ಅಂದರೆ ಸ್ಕೂಲ್ಗೆ ಹೋಗ್ಬೇಕಲ್ವ ಮಕ್ಕಳು, ತಿರ್ಗಾ ನಾನು ತೋಟಕ್ಕೆ ಹೋಗಬೇಕು. ಹಂಗಾಗಿ ಈಗ ಬೇಗ ಪಟ ಅಂತ ಮಾಡೋಣ ಅಂತ ಹೇಳಿ ಮಾಡಿದೆ. ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸೋಣ ಅಂತ ತೋರಿಸಿದ್ದು. ಒಂದು ಸತಿ 2 ಸತಿ ಆಗ್ತದೆ ದೋಸೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ನನಗೆ ಸಾಗು ತುಂಬ ಇಷ್ಟ ಆಯಿತು. ಹೋಟೆಲಲ್ಲಿ ಯಾವ ಥರ ಇರುತ್ತೋ ಸೇಮ್ ಡಿಟ್ಟೋ ಆ ಥರನೇ ಇರುತ್ತೆ ಸಾಗು. ನೋಡ್ಬೋದು ನೀವು. ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಹಾಕ್ಕೊಬೋದು. ಖಾರ ಬೇಕು ಅಂದರೆ ಖಾರ ಹಾಕ್ಕೊಬೋದು, ಸಿಹಿ ಬೇಕು ಅಂದರೆ ಒಂದು ಲಿಮಿಟಲ್ಲಿ. ನಿಮಗೆ ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಖಾರ ಬೇಡ, ಇಲ್ಲಾಂದರೆ ಲಿಮಿಟ್ಟಿದ್ರೆ ಲಿಮಿಟು ಆ ಥರ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗಿದೆ. ಸ್ಪೆಷಲಿ ನೀವು, ನಾನು ಹೇಳ್ತಾ ಇದ್ದೀನಿ ಖಂಡಿತ 100ಗೆ 200 ನೋಡ್ಬೋದು ನೀವು. ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ತುಂಬ ಸಾಫ್ಟಾಗಿ, ಮೇಲ್ಗಡೆ ಗರಿಗರಿಯಾಗಿ, ಸಿಂಪಲ್ಲಾಗಿ. ಸೊ ಬೆಣ್ಣೆ ದೋಸೆ ಥರ ಇದೆ. ಸೊ ಖಾಲಿ ದೋಸೆನೂ ಅಂತ ಅನ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ, ಆದರೆ ಮನಸ್ಫೂರ್ತಿಯಾಗಿ ಹೊಟ್ಟೆ ತುಂಬ ತಿನ್ಬೋದು. ಆ ಥರ ಹೋಟೆಲಲ್ಲಿ ಮಾಡುವಂಥ ಸ್ಪೆಷಲ್ ದೋಸೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ನಮ್ಮ ಹಸುಗೆ ಏನಾಗಿತ್ತು ಇಲ್ಲಿ ಈಗ ಹೇಗಿದೆ ಅಂತ ಈ ಬ್ಲಾಗಲ್ಲಿ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ. ಸೊ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ, ನನಗೆ ಆ ದೋಸೆನ ಅದು ತೆಗಿಯೋದಾಗಲಿ ಅದರ ವಾಯ್ಸ್ ಓವರ್ ಕೊಟ್ಟಿದ್ದೆ, ಬಟ್ ಚೆನ್ನಾಗಿ ಬಂದಿಲ್ಲ ವಾಯ್ಸ್ ಓವರ್ ಅಂತ ಹೇಳಿ ನಾನು ತಿರ್ಗಾ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡ್ಬೋದು ನೀವು. ಸೂಪರಾಗಿದೆ. ನನಗೊಂದು ತುಂಬ ಇಷ್ಟ ಆಯಿತು. ಯಾಕೆಂದರೆ ನನ್ನ ಮಕ್ಕಳು ಟಿಫನ್ ಮಾಡಬೇಕಾಗಿತ್ತು, ಹಂಗಾಗಿ ಪಟ್ಪಟ ಅಂತ ಮಾಡಿದ್ದಾಯಿತು. ಅವ್ರಿಗೆ ಬಾಕ್ಸ್ಗೆ ಲಂಚ್ಗೆ ಹಾಕಿರೋದು ಎಷ್ಟು ರೆಡಿ ಮಾಡಿರೋದು, ಅವ್ರಿಗೆ ಊಟಕ್ಕೆ ಲಂಚ್ಗೆ ಎಲ್ಲ ಮಾಡಿರೋದು. ಹಂಗಾಗಿ ಒಂದೇ ಸತಿ ಎಲ್ಲ ಊದಿ ಇಟ್ಟಿದ್ದೆ, ಹಂಗಾಗಿ ನಿಮಗೆ ಅದನ್ನೇ ತೋರಿಸ್ತಾ ಇರೋದು. ಆಮೇಲೆ ಏನಪ್ಪ ಇಷ್ಟೊಂದು ದೋಸೆ ಮಾಡಿದ್ದೀರಾ, ಇಷ್ಟೊಂದು ಏನು ಎತ್ತ ಅಂತ ಅಂದ್ಕೊಬೇಡಿ. ಸೊ ತುಂಬ ಚೆನ್ನಾಗಿದೆ, ನನಗೇನು ತುಂಬ ಇಷ್ಟ ಆಯಿತು. ಏನೇ ಆಗಲಿ ಬೆಳಗ್ಗೆ ಟೈಮು ಎಲ್ಲನೂ ಬೇಗ ಮಾಡಬೇಕು ಅಂದರೆ ತುಂಬ ಕಷ್ಟ. ಯಾಕೆ ಅಂತಂದರೆ ಮಕ್ಕಳು ಕಳಿಸ್ಬೇಕು, ಸ್ಕೂಲ್ಗೆ ಹೋಗಬೇಕು, ತೋಟಕ್ಕೆ ಹೋಗಬೇಕು, ತೋಟದಿಂದ ಬರಬೇಕು, ತೋಟಕ್ಕೆ ಹೋಗಬೇಕು, ಕೆಲಸಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಆದರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮುಂದೆ ತೋರಿಸಿದ್ದೀನಿ. ತುಂಬ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ. ಸೊ ಇದೇ ಫ್ರೆಂಡ್ಸ್, ಅದು ಎತ್ತಿರೋದು ಹಸುನ ಎತ್ತಿರೋಕ್ಕೆ ತಂದಿರೋ ಮಿಷಿನ್ ಇದೆ. ಎತ್ತು ನಿಲ್ಸಿದ್ದೀವಿ, ಆದರೆ ನೀರು ತಿಂತಾ ಇಲ್ಲ, ಸರಿಯಾಗಿ ಓಡಾಡ್ತಾ ಇದೆ, ಮನ್ತಾ ಇಲ್ಲ. ಅದೇ ಒಂದು ಬೇಜಾರಾಗಿದೆ, ಏನಾಗುತ್ತೋ ಎತ್ತಾಗುತ್ತೋ ಅಂತ. ದೇವ್ರ ದಯೆಯಿಂದ ಏನೋ ಆಗುತ್ತೆ, ಒಳ್ಳೆದಾಗ್ಬಿಟ್ರೆ ಸಾಕು, ಮಕ್ಕಳು ಥರ ಆಗ್ಬಿಟ್ರೆ ಸಾಕು ಫ್ರೆಂಡ್ಸ್. ಎಷ್ಟು ಬೆಳೆಸ್ತಾ ಇದ್ದೀನಿ ಗೊತ್ತಾಗ್ತಿದೆ. ಈ ಹಸುನೆ ಫಸ್ಟ್ನೇ ಹಸುನೆ ಹಾಲು ಕರೀತಾ ಇದ್ದೀವಿ. ಹಂಗಾಗಿ ಅಲ್ಲಿ ಕಟ್ಟಾಕ್ಬಿಡ್ತಿರೋ ಈಚೆ ಕಟ್ಟಾಕ್ತೀವಿ. ನಮ್ಮ ಹಸು ಈ ಸ್ಟೇಜಿಗೆ ಬಂದಿದೆ. ಸೊ ನಾನು ನಂಬಿರೋ ದೇವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಹಳ್ಳಿ ಬ್ಲಾಗ್ ಬೇಕಾ, ಅಡುಗೆ ಬ್ಲಾಗ್ ಬೇಕಾ ಅಂತ ಕಮೆಂಟ್ ಮಾಡಿ, ಆಯಿತಾ.